ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಅಲ್ಲಿ ನಾನು ನನ್ನ ಗಾಡಿಗೆ ಎಷ್ಟು ಅಮೌಂಟ್ ಪೇ ಮಾಡಿದೆ, ಲೋನಾ ಕ್ಯಾಶಾ ಎಲ್ಲ ಹೇಳೋಣ ಅಂತ ಇದ್ದೀನಿ. ಗೈಸ್, ಏನು ಗೊತ್ತಾ, ಸಾಕಷ್ಟು ಜನ ನನ್ನ ಗಾಡಿ ವಿಡಿಯೋನ ಪೋಸ್ಟ್ ಮಾಡಿದಾಗ ತುಂಬ ಜನ ನನಗೆ ಮೆಸೇಜ್ ರಿಕ್ವೆಸ್ಟಲ್ಲಿ ನಿಮ್ಮ ಗಾಡಿಗೆ ಎಷ್ಟಾಯಿತು, ಟೋಟಲ್ ಅಮೌಂಟ್ ಎಷ್ಟು, ಲೋನಾ ಕ್ಯಾಶಾ ಎಷ್ಟಾಯಿತು ಏನು ಅಂತ ತುಂಬ ಜನ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಗಳು DM ಅಲ್ಲಿ ರಿಕ್ವೆಸ್ಟ್ಗಳಿತ್ತು. ಗೈಸ್, ಆ ಗಾಡಿ ನಂದು ಡ್ರೀಮ್ ಗಾಡಿ ಆಗಿತ್ತು. ಒಂದು ಫೆಸಿನೋ ಇತ್ತು, ಇನ್ನೊಂದು ವೆಸ್ಪಾ ಇತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಲೋನಿಗೆ ಹೋಗಿದ್ದು ಗೈಸ್, ಯಾಕಂದರೆ ನನ್ನ ಬಜೆಟ್ ಸ್ವಲ್ಪ ಕಮ್ಮಿನೇ ಇತ್ತು. ಏನಾಗಿತ್ತು, ನನಗೆ ಪಿಸ್ತಾ ಕಲರ್ ಬಂದಿತ್ತಂತ ಗೊತ್ತಿರಲಿಲ್ಲ. ನಾನು ರೆಡ್ಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲೆಲ್ಲ ರೆಡ್ ಕಲರ್ ಬೇಡ 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 ಅಂತ ಅಂದರು. ಸರಿ, ಬಟ್ರಿಗೆ ಒಂದು ಮಾತು ಕೇಳೋಣ ಅಂತ ಬಟ್ರಿಗೆಲ್ಲ ಹೋಗಿ ರೆಡ್ ಕಲರ್ ಬರಲ್ಲ, ಗೋಲ್ಡನ್ ಕಲರ್ ತಗೊಳ್ಳಿ ಅಂತ ಅಂದರು. ನನಗೆ ಗೋಲ್ಡನ್ ಕಲರ್ ಎಲ್ಲ ಇಷ್ಟ ಇರಲಿಲ್ಲ. ಫಸ್ಟ್ ಫಸಿನೋಗಿ ಹೋದ್ವಿ, ಕೊಟೇಶನ್ ಎಲ್ಲ ತೆಗ್ಸ್ಕೊಂಡ್ವಿ. ಓಕೆ ಇತ್ತು. ಪ್ರೈಸ್ ಕೂಡ 1,25,000 ಇತ್ತು. ಫುಲ್ ಲೋನ್ ಆಗಿದ್ದರೆ ಎಷ್ಟು ಹೇಳಿದ್ರು ಗೈಸ್, ನಂಗೆ ಅಷ್ಟು ನೆನಪಿಲ್ಲ. ಬಟ್ ಫುಲ್ ಕ್ಯಾಶ್ ಕೊಡೋದಿದ್ರೆ ಒಂದು 10,000 ಕಮ್ಮಿ ಮಾಡೋರು. ಓಕೆನಾ. ಆಮೇಲೆ ನಾನು ವೆಸ್ಪಾ ಶೋರೂಮ್ಗೆ ಹೋದ್ವಿಗೆ, ಅಲ್ಲಿ ಫಸ್ಟು 6 ಮಂತ್ ಬ್ಯಾಕೆ ಹೋಗಿದ್ದೆ. ಆವಾಗ ನಾನು ಸ್ಕೈ ಬ್ಲೂ ಕಲರ್ ನೋಡ್ಕೊಬಂದಿದ್ದೆ ಗೈಸ್. ಅವಾಗಿನ್ನೂ ಪಿಸ್ತಾ ಬಂದಿರಲಿಲ್ಲ. ಆಮೇಲೆ ತೊಗೋಬೇಕಂತಿದ್ದೆ. ಅಷ್ಟೊತ್ತಿಗೆ ಏನೇನೋ ಆಯಿತು, ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಬಂತು. ಐಫೋನ್ ತೊಗೊಂಡೆ ಗೈಸ್. ಐಫೋನ್ ತೊಗೊಂಡಾದ್ಮೇಲೆ ಗಾಡಿ ತೊಗೋಬೇಕು, ನಂಗೆ ಡ್ಯೂಟಿ ಹೋಗೋಕ್ಕೆಲ್ಲ ತೊಂದರೆ ಆಗ್ತಿತ್ತು ಅಂದ್ಬಿಟ್ಟು ಮತ್ತೆ ಹೋದೆ. ಒಂದು 6 ಮಂತ್ ಬಿಟ್ಟು ಹೋದ್ಮೇಲೆ ಪಿಸ್ತಾ ಕಲರ್ ಲಾಂಚ್ ಆಗಿತ್ತು ಗೈಸ್. ಅದು ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋದಾಗ ಆ ಗಾಡಿ ಕಲರು ಪಿಸ್ತಾ ಲಾಂಚ್ ಆಗಿತ್ತಾಯ್ತಾ ಗೈಸ್, ಅದು ಪಿಸ್ತಾ ಕಲರು. ನಾನೇನು ಮಾಡಿದೆ, ಕೇಳಿದೆ ಎಷ್ಟಾಗತ್ತಿದು ಏನು ಅಂತ ಎಲ್ಲ. ಗೈಸ್, ಅವ್ರು ಹೇಳಿದ ರೇಟ್ಗೆ, ಅವ್ರು ಹೇಳಿದ ಪ್ರೈಸ್ಗೆ ಶಾಕ್ ಆಗಿಬಿಡ್ತು. ಒಂದು ಕಾರ್ ತಗೋಬೋದಲ್ಲ ಅಂತ. 1.75 ಆಗುತ್ತೆ ಮ್ಯಾಮ್ ಅಂತ ಅಂದರು. ಐ ವಾಸ್ ಶಾಕ್, ಇಷ್ಟು ಅಂತ. ಓಕೆ ಸರಿ, ಕೊಟೇಶನ್ ಎಲ್ಲ ತೆಗ್ಸ್ಕೊಂಡೆ. ಸರಿ, ನಾನು ಲೋನ್ ಮಾಡಿಸ್ತೀನಿ, ನನಗೆ ಲೋನ್ ಮಾಡಿಸ್ಕೊಡಿ. ಗೈಸ್, ಇನ್ನೊಂದೇನು ಗೊತ್ತಾ, ಶಿವಮೊಗ್ಗ ಶೋರೂಮಲ್ಲಿ, ವೆಸ್ಪಾ ಶೋರೂಮಲ್ಲಿ ಒಂದು IDFC ಲೋನ್ ಆಗೋದು, ಇನ್ನೊಂದು ಜನತಾ ಬ್ಯಾಂಕ್ ಅಂತ, ಅವೆರಡೇ ಇರೋದು ಗೈಸ್. ಆಪ್ಷನ್ ಬೇರೆ ಯಾವುದೂ ಇಲ್ಲ. ಓಕೆನಾ. ಸರಿ ಅಂದ್ಬಿಟ್ಟು ಲೋನ್ ಮಾಡಿಸೋರನ್ನ ಕರೆಸಿದ್ರು. ನಂದು ಸಿವಿಲ್ ಎಲ್ಲ ತುಂಬ ಕಮ್ಮಿನೇ. ನಾನು ಆ ಥರ ನನ್ನ ಲೈಫಲ್ಲೇ ನಾನು ಯಾವುದೂ ಲೋನ್ಗೇನೆಲ್ಲ ಮಾಡಿಸಿಲ್ಲ. ಇದೊಂದು ಮಾಡಿಸೋಣ ಅಂತ ಅಂದ್ಕೊಂಡೆ ಗೈಸ್. ನಂದು ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡಬೇಕಂತ ನಾನು ಒಂದು 20-30 ಆದ್ರೂ ಓಕೆ ಅಂತ ಇದ್ದೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೆ, ಎಲ್ಲ OTP ಎಲ್ಲ ತೊಗೊಂಡಾದ್ಮೇಲೆ 69,000 ಡೌನ್ ಪೇಮೆಂಟ್ ಆಗುತ್ತೆ ಮ್ಯಾಮ್ ಅಂತ ಅಂದರು. ನಾನು ಯಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಓಕೆ ಅಂದ್ಬಿಟ್ಟು ಎಲ್ಲ ಕೇಳಿದೆ, ಮಂತ್ಲಿ ಎಷ್ಟು ಪೇ ಮಾಡಬೇಕಾಗುತ್ತೆ, EMI ಎಲ್ಲ ಎಷ್ಟು ಇಯರು. ಗೈಸ್, ನಾನು 4 ಇಯರ್ಸಿಗೆ ಅಲ್ಲ 3 ಇಯರ್ಸಿಗೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಡೌನ್ ಪೇಮೆಂಟ್ 69,000 ಏನೋ ಸಮಥಿಂಗ್ ಕಟ್ಟಿ ಮಂತ್ಲಿ 4,000-5,000 ಹೇಳಿದ್ರು. ಇಷ್ಟಾಯ್ತು. ನಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿದೆ, ಎಲ್ಲ ಇಂಟ್ರೆಸ್ಟ್ ಎಲ್ಲ ಸೇರಿಸಿ. ನಾನು ಅಡಿಷ್ನಲ್ ಆಗಿ ಇಂಟ್ರೆಸ್ಟೇ 65,000 ಸಮಥಿಂಗ್ ಏನೋ ಪೇ ಮಾಡಬೇಕಾಗ್ತಿತ್ತು ಎಕ್ಸ್ಟ್ರಾ. ಗಾಡಿ ಅಮೌಂಟ್ ಬಿಟ್ಟು ಇಂಟ್ರೆಸ್ಟೇ ಅಷ್ಟು ಕಟ್ಟಬೇಕಾಯ್ತು. ಒಂದು ಸ್ವಲ್ಪ ಅದಕ್ಕೂ ಟೈಮ್ ತೊಗೊಂಡೆ ಗೈಸ್. ಆವಾಗೂ ಗಾಡಿ ತೊಗೊಂಡಿಲ್ಲ. ಆ್ಯಕ್ಚುಲಿ ನಾನು ನ್ಯೂ ಇಯರಿಗೆ ತೊಗೋಬೇಕಂತ ಇದ್ದಿದ್ದು. ನ್ಯೂ ಇಯರಿಗಂತೂ ತೊಗೊಳಕ್ಕಾಗಲಿಲ್ಲ. ಏನು ಮಾಡೋದು ಯಾವುದಾದ್ರೂ ಆಯಿತು ಅಂದ್ಬಿಟ್ಟು ಲೋನ್ ನಮ್ಮ ಮನೇಲೆಲ್ಲ ನಮ್ಮ ಅಕ್ಕ ಅಣ್ಣ ಹತ್ರ ಎಲ್ಲ ವಿಚಾರಿಸ್ಕೊಂಡೆ. ಏನು ಮಾಡೋದು, ಹಿಂಗೆ ಅಂತಿದೆ ನಮ್ಮ ಅಣ್ಣನ ನೇಮಲ್ಲಿ. ನನಗೆ ಆ್ಯಕ್ಚುಲಿ ಬೇರೆಯವ್ರ ನೇಮಲ್ಲೆಲ್ಲ ಗಾಡಿ ತೊಗೊಳಕ್ಕೆ ಅದು ಅವರಿಗೂ ಒಂಥರ ಆಗುತ್ತೆ ಗೈಸ್. ಇವಾಗ ನಾನು EMI ಪೇ ಮಾಡಿಲ್ಲ ಅಂದರೆ ಅವರಿಗೆ, ಅದು ಅಣ್ಣ ಆಗಲಿ ಯಾರೇ ಆಗಲಿ, ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ, ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ವೆಯ್ಟ್ ಮಾಡಿದಷ್ಟು ಒಳ್ಳೇದಾಗುತ್ತೆ ಅನ್ನೋದು ನನಗೊಂದು ಹೋಪ್ ಇದೆ ಗೈಸ್. ಸ್ಟಿಲ್ ಇದೆ ನನಗೆ. ಅದಾದಮೇಲೆ ಏನಾಯಿತು ಅಂತ ಅಂದರೆ, ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಪರ್ಸ್ನಲ್ ಲೋನ್ ಮಾಡಿಕೊಂಡೆ ಗೈಸ್. ಪರ್ಸ್ನಲ್ ಲೋನ್ ಮಾಡಿಕೊಂಡು ಅಲ್ಲಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಇತ್ತು. ನನಗೆ ಓಕೆ ನಾನು ಇಷ್ಟು ಸಾಲ ತೀರ್ಸೋಕ್ಕೆ ನನ್ನ ಕೆಪಾಸಿಟಿ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಎಲ್ಲ ತೊಗೊಂಡಾದ್ಮೇಲೆ ಹೋದೆ ಶೋರೂಮಿಗೆ. ಇಲ್ಲ, ನಮ್ಮ ಅಕ್ಕನ ಬರ್ಡೇ ಇತ್ತು March 6ಗೆ, ಅವತ್ತೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಗೈಸ್. ಅಂತೂ ಇಂತೂ ಫೈನಲಿ 1.75 ಅಂದಿದ್ರು ಗೈಸ್.
ರಿಕ್ವೆಸ್ಟ್ ಮಾಡಿ ಹಂಗೆ ಹೆಂಗೆ ಏನೇನೇನೇನೇನೋ ಪಾಪ ಶೋರೂಮ್ ಅವರು ಅವ್ರ ನೇಮ್ ವಿನಯ್ ಸರ್ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಅದು ಒಂದಿರತ್ತಲ್ಲ ಅವ್ನು ಜಂಬ ಅನ್ನೋದಿಲ್ಲ. ರಿಕ್ವೆಸ್ಟ್ ಮಾಡಿದಷ್ಟು 1000 ಕಮ್ಮಿ ಮಾಡಿ ಟೋಟಲಿ 1.70 ಬಂದೆ ಗೈಸ್. ಆ್ಯಕ್ಚುಲಿ ನನಗೆ ಗಾಡಿ ಕೊಡಬೇಕಾಗಿದ್ದು ಮಾರ್ಚ್ 5ಗೆ ಗುರುವಾರ ರಾಯರವಾರ ತೊಗೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೆ. ನಮ್ಮ ಅಕ್ಕನೂ ನಿಂಗೆ ಇಷ್ಟ ಆಗಿದ್ದು ಗುರುವಾರ ತೊಗೋ, ನನ್ನ ಬರ್ಡೇ ಎಲ್ಲ ಏನು ಬೇಡ ಅಂತ ಅಂದರು. ನಾನೇನು ಮಾಡಿದೆ, ಸರಿ ಗುರುವಾರ ನನಗೂ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ. ಚಿಕ್ಕ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು. ನಮ್ಮ ಅಕ್ಕ ಅದನ್ನು ಫೈಂಡ್ ಮಾಡಿ ಈ ಥರ ಹೆಂಗಿದೆ ಅಂತ. ಆವಾಗ ಅವರು ಮೇಡಮ್ ನಾವು ಸರ್ ಹಿಂಗೆಲ್ಲ ಆಗಿದೆ ಎಲ್ಲ ಏನು ಮಾಡಿ, ಆವಾಗ ಅವರು ಸರಿ ನಾಳೆ ನಿಮಗೆ ಬೆಳಗಾಮಿಂದ ಹೊಸ ಗಾಡಿ ತರಿಸ್ಕೊಡ್ತೀವಿ ಸರಿ ಅಂದ್ಬಿಟ್ಟು ಫುಲ್ಲು ಬೇಜಾರಾಗೋಯ್ತು. ಯಾವಪ್ಪ ಈ ಕಡೆ ಆಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಆಮೇಲೆ ಸರಿ ಇನ್ನೇನು ಅಕ್ಕನ ಬರ್ಡೇನೂ ಇತ್ತು, ಒಂದು ಮೆಮೊರೇಬಲ್ ಡೇ ಆಗಿರುತ್ತೆ, ರಿಮೆಂಬರ್ ಆಗಿರುತ್ತೆ ಯಾವಾಗಲೂ ಅಕ್ಕನ ಬರ್ಡೇ ದಿನ ಗಾಡಿ ತೊಗೊಂಡೆ ಅನ್ನೋದು. ನಾನೇ ದಿನ ಅದೇ ಗೈಸ್, ನಮ್ಮಪ್ಪ ನಾನು ಅಣ್ಣ ನನ್ನ ಫ್ರೆಂಡ್ ಏನೋ ಒಂದಿತ್ತು, ಅವಳು ಬರ್ತಾಳೆ, ನನ್ನದು ಖುಷಿ ವಿಷಯ ಇತ್ತಂದರೆ ಓಕೆನಾ. ಬಂದಾದಮೇಲೆ ಗಾಡಿ ಎಲ್ಲ ತೊಗೊಂಡಿತ್ತು ಗೈಸ್. ಟೋಟಲಿ ನನ್ನ ಗಾಡಿಗೆ 1.70,000 ಆಯಿತು ಗೈಸ್. ನಾನು ಅದಕ್ಕೆ PPF ಎಲ್ಲ ಮಾಡಿಸ್ಬೇಕಂತ ಇದ್ದೀನಿ. ಅದಕ್ಕೆ 20,000 ಆಗುತ್ತೆ ಅಂತ ಶಿವಮೊಗ್ಗಲ್ಲಿ. ಇನ್ನು ಬಜೆಟ್ ಅಷ್ಟೊಂದೆಲ್ಲ ಸೇವಿಂಗ್ಸ್ ಆಗಿಲ್ಲ. ಸೇವಿಂಗ್ಸ್ ಎಲ್ಲ ಆದಮೇಲೆ PPF ಎಲ್ಲ ಮಾಡಿಸಿ ಚೆನ್ನಾಗಿ. ಆಮೇಲೆ ಗೈಸ್ ಸರ್ವಿಸ್ಸು 4 ಸರ್ವಿಸ್ ಫ್ರೀಯಾಗಿ ಕೊಡೋದು. ಅದು ನಾವು 600 ಸಮಥಿಂಗ್ ಪೇ ಮಾಡಬೇಕು ಇಂಜಿನ್ ಆಯಿಲ್ಗೆ. ತೊಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ, ನಿಮಗೆ ಇಷ್ಟ ಇತ್ತು ಅಂದರೆ ಈ ಆಮೇಲೆ ರೆಡ್ ಕಲರ್ ಮತ್ತು ಸ್ಕೈ ಬ್ಲೂ ಕಲರ್ ಎಲ್ಲ ಕಮ್ಮಿ ಇದೆ ಗೈಸ್. ಇದು ನ್ಯೂ ಲಾಂಚ್ ಆಗಿದೆ ಅಂತ 1.70 ಹೇಳ್ತಿದ್ದಾರೆ ಅಷ್ಟೇ. ಅದೆಲ್ಲ 1.40-50ಗೆಲ್ಲ ಸಿಕ್ಬಿಡುತ್ತೆ. ಪಿಸ್ತಾ ಮಾತ್ರ 1.70, ಸ್ಕೈ ಬ್ಲೂ ರೆಡ್ ಇನ್ನಕ್ಕಿದೆಲ್ಲ ಪ್ರೈಸಸ್ ವೇರಿಯೇಷನ್ಸ್ ಇದೆ ಗೈಸ್. ಇದಾಗಿತ್ತು ನನ್ನ ಗಾಡಿ ವ್ಲಾಗ್. ಸೊ ಯಾರ್ಯಾರಿಗೆಲ್ಲ ಗಾಡಿ ಬಗ್ಗೆ ತಿಳ್ಕೊಬೇಕಿತ್ತು, ಆಮೇಲೆ ಇಷ್ಟು ಉದ್ದ ಸ್ಟೋರಿ ಹೇಳಿದ್ದೀನಿ ಇವತ್ತು. ಬಟ್ ಅದೊಂದು ಫೀಲ್ ಇರುತ್ತಲ್ಲ ಗೈಸ್, ನಾವು ಇಷ್ಟಪಟ್ಟಿದ್ದು, ನಾವು ಕನಸು ಪಟ್ಟಿದ್ದು, ಒಂದು ಗಾಡಿ ಆಗಲಿ, ಒಂದು ಫೋನ್ ಆಗಲಿ, ಒಂದು ಮನೆ ಆಗಲಿ ತೊಗೊಳ್ತೀವಿ, ಅದು ಆಗ್ತಾ ಇದೆ, ಅದು ಎಲ್ಲ ಈಡೇರುತ್ತದೆ ಆ ಕನಸುಗಳೆಲ್ಲ. ಅಂದರೆ ಆ ಫೀಲೇ ಏನೋ ಅಂತಾರೆ ಗೈಸ್. ಸೀರಿಯಸ್ಲಿ ನಾನು ಒಂದು ತಿಂಗಳು ಅಂತೂ ತುಂಬ ಖುಷಿಯಲ್ಲಿದ್ದೆ. ಇಷ್ಟಾಯಿತು ಗೈಸ್. ಮತ್ತು ಗಾಡಿ ನಂಬರ್ ಪ್ಲೇಟ್ ಇನ್ನೂ ಬಂದೇ ಇಲ್ಲ ನನಗೆ. ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತೆ. ಬಾಯ್ ಬಾಯ್.